LCU ಫೇಮ್ ಲೋಕೇಶ್ ಕನಕರಾಜ್ ಡೈರೆಕ್ಟ್ ಮಾಡಿರುವ ರಜನಿ ಅವರ ಕೂಲಿ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿದೆ. ತನ್ನ 30 ವರ್ಷದ ಗೆಳೆಯ ರಾಜಶೇಖರ್ನ ಇಲ್ಲಿ ಯಾರು ಕೊಲೆ ಮಾಡಿರ್ತಾರೆ, ಕೊಲೆ ಮಾಡಿದ್ದು ಯಾರು ಅಂತ ದೇವ ಹುಡ್ಕೊಂಡು ಹೋಗೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಸಿನಿಮಾದ ಫಸ್ಟ್ ಹಾಫ್ ನನಗೆ ತುಂಬಾನೇ ಹಿಡಿಸ್ತು. ಅನಿರುದ್ಧ್ ಅವರ ಮ್ಯೂಸಿಕ್ ಹಾಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ಲಿ ತುಂಬಾನೇ ಬಿಗ್ ರೋಲ್ ಪ್ಲೇ ಮಾಡುತ್ತೆ. ರಜನಿ ಅವರ ಒಳ್ಳೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್, ಫಸ್ಟ್ ಹಾಫ್ ಅಲ್ಲೇ ಬರುವಂತ 2 ಸಾಂಗ್ಸ್ ತುಂಬಾನೇ ಎಂಗೇಜಿಂಗ್ ಆಗಿತ್ತು. ಫಸ್ಟ್ ಹಾಫ್ ನಿಮ್ಗೆ ಎಲ್ಲೂ ಬೋರ್ ಹೊಡಿಸಲ್ಲ. ನಾಗಾರ್ಜುನ್ ಅವ್ರನ್ನ ತುಂಬಾ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಹಾಗೂ ಅವ್ರ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಶೋಭಿನ್ ಸಾಹಿರ್ ಅವರ ಪರ್ಫಾರ್ಮೆನ್ಸ್ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಹಿಡಿಸ್ತು. ಪ್ರತಿಯೊಂದು ಶಾರ್ಟ್ಸ್ ಅಲ್ಲಿ ರಜನಿ ಅವ್ರನ್ನ ಅವ್ರ ಏಜ್ ಗೂ ಮೀರಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಶ್ರುತಿ ಹಾಸನ್ ಆಕ್ಟಿಂಗ್ ವಾಸ್ ಗುಡ್. ಸಿನಿಮಾದ ಫಸ್ಟ್ ಹಾಫ್ ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ನ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡ್ಕೊಂಡು ಹೋಗುತ್ತೆ. ಫಸ್ಟ್ ಹಾಫ್ ಎಂಡಿಂಗ್ ತುಂಬಾನೇ ನೀಟ್ ಆಗಿದೆ. ಸಿನಿಮಾದ ಸೆಕೆಂಡ್ ಹಾಫ್ ಫುಲ್ ಮಾರ್ಕ್ಸ್ ಮಾತ್ರ ಉಪ್ಪಿ ಸರ್ ಎಂಟ್ರಿಯಿಂದ. ಫುಲ್ ಸಿನಿಮಾ ಕ್ಯಾಮಿಯೋಗಳಲ್ಲಿ ಉಪ್ಪಿ ಸರ್ ಕ್ಯಾರೆಕ್ಟರ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ರಜನಿ ಸರ್ ಹಾಗೂ ಉಪ್ಪಿ ಹಾರ್ಡ್ ಕೋರ್ ಆಕ್ಷನ್ ಪ್ಯಾಕ್ಡ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಉಪ್ಪಿ ಸರ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ರಜನಿ ಅವ್ರ ಬಗ್ಗೆ ಹೇಳಿದ ವರ್ಡ್ಸ್ ನನಗೆ ನೆನಪಾಯ್ತು. ಆಮಿರ್ ಖಾನ್ ಅವರ ಕ್ಯಾರೆಕ್ಟರ್ ಇಲ್ಲಿ ಸಿನಿಮಾಗೆ ಜಾಸ್ತಿ ಆಡ್ ಆನ್ ಏನು ಮಾಡಿಲ್ಲ, ಆದ್ರೆ ಅವರ ಎಂಟ್ರಿಯಿಂದ ಸಿನಿಮಾ ಕ್ಲೈಮ್ಯಾಕ್ಸ್ ಓಪನ್ ಆಗುತ್ತೆ. ಲಾಸ್ಟ್ 20 minutes ಆಫ್ ದ ಕ್ಲೈಮ್ಯಾಕ್ಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಡಿ-ಏಜಿಂಗ್ ಟೆಕ್ನಾಲಜಿನ ತುಂಬಾನೇ ಫೈನೆಸ್ಟ್ ಆಗಿ ಮಾಡಿದ್ದಾರೆ. ಉಪ್ಪಿ ಸರ್ ಹಾಗೂ ರಜನಿ ಅವರನ್ನ 30 years ಡಿ-ಏಜಿಂಗ್ ಕ್ವಾಲಿಟಿ ನೋಡೋದೇ ಒಂದು ಟ್ರೀಟ್. ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ. ಓವರ್ ಆಲ್ ಸಿನಿಮಾ ಇಸ್ ಗುಡ್, ಈಸಿಲಿ ಒನ್ ಟೈಮ್ ವಾಚ್. ನಿಮ್ಗೆ ಏನಾದ್ರೂ ಮೂವಿ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ.